Hello everyone. Let us see question number 38 in that C. How is the number of chromosomes re-established in sexual reproduction? Explain ಅಂತ ಕೇಳಿದ್ದಾರೆ. We know that human having 23 pairs of chromosomes. That is 46 chromosomes. But ಇಲ್ಲಿ parent that is mother ಇಂದ 23 pairs, father ಇಂದ 23 pairs ಬಂದ್ರೆ 46 ಪೇರ್ ಆಗ್ಬಿಡುತ್ತೆ. ದಟ್ ಈಸ್ ಇನ್ ಚೈಲ್ಡ್ ಅಲ್ವಾ? ಅವಾಗ ಹುಟ್ಟೋ ಮಗು ಹ್ಯೂಮನ್ ಆಗಿರೋದಿಲ್ಲ, ಬೇರೆ ಏನೋ ಆಗ್ಬಿಡುತ್ತೆ. ಸೊ ಇನ್ ಗ್ಯಾಮೆಟ್ಸ್ ಅಲ್ಲಿ ಏನಾಗಿರುತ್ತೆ? ಓನ್ಲಿ 23, ನಾಟ್ 23 ಪೇರ್ಸ್, 23 ಅಷ್ಟೇ ಕ್ರೋಮೋಸೋಮ್ಸ್ ಇರುತ್ತೆ. ರೀಎಸ್ಟಾಬ್ಲಿಷ್ ಹೇಗಾಗಿರುತ್ತೆ ಸೆಕ್ಶುವಲ್ ರಿಪ್ರೊಡಕ್ಷನ್ ಅಲ್ಲಿ ಅಂದ್ರೆ 46 ಹೇಗಾಗಿರುತ್ತೆ ಅಥವಾ 23 ಪೇರ್ಸ್ ಹೇಗಾಗಿರುತ್ತೆ ಅಂದ್ರೆ, ಇನ್ ಸೆಕ್ಸ್ ಸೆಲ್ಸ್ ಮಯೋಸಿಸ್ ರಿಸಲ್ಟ್ಸ್ ಇನ್ ದ ನಂಬರ್ ಆಫ್ ಒರಿಜಿನಲ್ ಕ್ರೋಮೋಸೋಮ್ಸ್ ಬೀಯಿಂಗ್ ಹಾಫ್. ಅದೇ ಒರಿಜಿನಲ್ ಕ್ರೋಮೋಸೋಮ್ಸ್ ಅಂದ್ರೆ 23 ಪೇರ್ಸ್ ಇರೋದು ಹಾಫ್ ಆಗಿರುತ್ತೆ. ಅದು ಮಯೋಸಿಸ್ ಇಂದ ಪಾಸಿಬಲ್ ಇದೆ ಅಂತ ಹೇಳ್ತಾರೆ. ಅಂದ್ರೆ 23 ಆಗಿರುತ್ತೆ. ಈಗ ಸ್ಪರ್ಮ್ ಸೆಲ್ ಅಲ್ಲಿ ಇರಬಹುದು ಅಥವಾ ಎಗ್ ಸೆಲ್ ಅಲ್ಲಿ ಇರಬಹುದು. ಸ್ಪರ್ಮ್ ಸೆಲ್ ಕಂಟೇನ್ಸ್ 23 and egg cell contains 23. ಈಗ 23 ಸೇರಿ ಏನಾಯ್ತು? ಇನ್ ಸೆಕ್ಷುವಲ್ ರಿಪ್ರೊಡಕ್ಷನ್ when male and female gametes fuse, sperm and egg cell, when they fuse, the number of chromosomes is restored to the original number. ಅಲ್ವಾ? 23 sperms ಅಲ್ಲಿತ್ತು, 23 egg ಅಲ್ಲಿತ್ತು. ಈಗ 23 plus 23 ಸೇರಿ ಅವೆರಡು ಫ್ಯೂಸ್ ಆದಾಗ ಎಷ್ಟಾಯ್ತು? Again it is 46 or 23 pairs ಆಯ್ತಾ? Again it is restored. Therefore, in sex cells, meiosis results in the number of original chromosomes being half. In sexual reproduction, when male and female gametes fuse, the number of chromosomes is restored to the original number. Thank you.